ಗರ್ಭಿಣಿ ಗೋಮಾತೆಗೆ ಅದ್ದೂರಿ ಸೀಮಂತ. ಮಡಿಲು ತುಂಬಿ ಹರಸಿ ಹಾರೈಸಿದ ಅನ್ನದಾತ. ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡುವುದು ಸಾಮಾನ್ಯ. ಆದರೆ ಗೋಮಾತೆಗೆ ಸೀಮಂತ ಮಾಡಿ ಸಂಭ್ರಮಿಸಿದ ಅಪರೂಪದ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತೋಟಸಾಗರ ಗ್ರಾಮದಲ್ಲಿ ನಡೆದಿದೆ. ಮನೆಯ ಮಗಳಂತೆ ಸಾಕಿರುವ ಗೋವು ಲಕ್ಷ್ಮಿಗೆ ರೈತ ಕುಟುಂಬವೊಂದು ಅದ್ದೂರಿಯಾಗಿ ಸೀಮಂತ ನೆರವೇರಿಸಿದ್ದು, ನೂರಾರು ಜನರು ಭಾಗಿಯಾಗಿ ಗೋಮಾತೆಗೆ ಆರತಿ ಬೆಳಗಿ ಆಶೀರ್ವದಿಸಿದ್ದಾರೆ. ತಳಿರು ತೋರಣಗಳ ಶೃಂಗಾರ, ಹೂವಿನ ಅಲಂಕಾರ, ಗ್ರಾಮಸ್ಥರಿಗೆ ಸಿಹಿ ಹೋಳಿಗೆ ಊಟ. ಮೊದಲ ನೋಟಕ್ಕೆ ಮದುವೆಯೋ ಅಥವಾ ಜಾತ್ರೆಯೋ ಎನಿಸುವ ಈ ಕಾರ್ಯಕ್ರಮ ವಾಸ್ತವವಾಗಿ ಗೋಮಾತೆ ಲಕ್ಷ್ಮಿಯ ಸೀಮಂತ ಕಾರ್ಯಕ್ರಮ. ಇದು ಗುಬ್ಬಿ ತಾಲೂಕಿನ ತೋಟಸಾಗರ ಗ್ರಾಮದ ಅಪರೂಪದ ದೃಶ್ಯ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗೋವಿಗೆ ವಿಶೇಷ ಸ್ಥಾನಮಾನವಿದೆ. ಗೋಮಾತೆಯನ್ನ ದೇವರ ಸ್ವರೂಪವೆಂದು ಪೂಜಿಸುವ ನಮ್ಮ ಸಂಸ್ಕೃತಿಯಲ್ಲಿ ಗರ್ಭಿಣಿಯಾಗಿರುವ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ಸೀಮಂತ ಮಾಡುವ ಮೂಲಕ ರೈತ ಕುಟುಂಬವೊಂದು ಎಲ್ಲರ ಗಮನ ಸೆಳೆದಿದೆ. ತೋಟಸಾಗರ ಗ್ರಾಮದ ರೈತ ಕರೇಗೌಡ ಅವರ ಕುಟುಂಬ ತಮ್ಮ ಮನೆಯ ಸದಸ್ಯಂತೆ ಸಾಕ್ತಾ ಇರುವ ಗೋವು ಲಕ್ಷ್ಮಿಗೆ ಸಡಗರದಿಂದ ಸೀಮಂತ ನೆರವೇರಿಸಿದೆ. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ರೈತರು, ಬಂಧು ಬಳಗ, ಸ್ನೇಹಿತರು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ರು. ತೋಟಸಾಗರ ಗ್ರಾಮ ನಮ್ಮ ಭಾರತಾದ್ಯಂತ ಗೋವಿಗೆ ಒಂದು ಅಭಿವೃದ್ಧಿಯಾದಂಥ ಒಂದು ಶ್ರೇಷ್ಠತೆ ಇದೆ. ಹಂಗಾಗಿ ನಾವು ಇದನ್ನು ನಮ್ಮನೆ ಮಗಳು ಅಂತ ಹೇಳ್ಬಿಟ್ಟು ಶ್ರೀಮಂತವನ್ನು ಮಾಡ್ತಾ ಇದ್ದೀನಿ. ಇದು ನೂರಾರು ಜನಕ್ಕೆ ಪ್ರಸಾದವನ್ನು ಕೊಟ್ಟು ಇದನ್ನು ನಮ್ಮನೆ ದೇವರು ಅಂತಲೇ, ಮನೆ ಮಗಳು ಅಂತಲೇ ಶ್ರೀಮಂತವನ್ನು ಮಾಡ್ತಾ ಇದ್ದೀನಿ. ಗೋಮಾತೆಗೆ ವಿಶೇಷ ಪೂಜೆ, ಆರತಿ ನೆರವೇರಿಸಿ ಸಾಂಪ್ರದಾಯಿಕವಾಗಿ ಮಡಿಲು ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ಮಹಿಳೆಯರು ಅರಿಶಿನ ಕುಂಕುಮ ಹಚ್ಚಿ ಆಶೀರ್ವದಿಸಿದರೆ, ಗ್ರಾಮಸ್ಥರು ಗೋಮಾತೆಯ ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ್ದ ಅತಿಥಿಗಳಿಗೆ ಹೋಳಿಗೆ ಸೇರಿದಂತೆ ವಿಶೇಷ ಸಿಹಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 300ಕ್ಕೂ ಹೆಚ್ಚು ರೈತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೋಮಾತೆಯ ಮಡಿಲು ತುಂಬಿ ಸೀಮಂತ ಶಾಸ್ತ್ರ ನೆರವೇರಿಸಿದ್ರು. ಕಳೆದ 10 ವರ್ಷಗಳಿಂದ ಕರೇಗೌಡರ ಮನೆಯಲ್ಲಿ ಯಾವ ಹಸು ಗರ್ಭ ಧರಿಸಿದ್ರೂ ಕೂಡ ಈ ರೀತಿ ಸೀಮಂತ ಮಾಡ್ತಾ ಬಂದಿದ್ದು, ಗೋಮಾತೆ ನಮಗೆ ಐಶ್ವರ್ಯ, ಸಂಪತ್ತು ಹಾಗೂ ನೆಮ್ಮದಿಯನ್ನು ನೀಡುತ್ತಿದ್ದಾಳೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಳಿಯಂದಿರಾದ ಕರೇಗೌಡರು ಈಗಿನ ಇತಿಹಾಸದಲ್ಲಿ ಯಾರು ಎಂದಿಗೂ ಮಾಡಿದಂತಹ ಶ್ರೀ ಲಕ್ಷ್ಮಿಯ ಪೂಜೆಯನ್ನು ಏರ್ಪಡಿಸಿದ್ದಾರೆ. ನಮ್ಮ ಇಡೀ ಕುಟುಂಬದವರೆಲ್ಲ ಸೇರಿ ಶ್ರೀ ಗೋವಿಗೆ ಕಡಲೆ ಬೆಲ್ಲ ಮಡಲಲ್ಲಿಟ್ಟು ಹೂವಿನ ಹಾರ ಎಲ್ಲ ಸುಸ್ವಾಗತ ಮಾಡುತ್ತಾ ನಾವು ನಮ್ಮ ಅಳಿಯಂದರಿಗೆ ಮುಂದಿನ ದಿನ ಆರೈಕೆ ಆಗಲಿ ಎಂದು ಆಶೀರ್ವಾದ ಮಾಡುತ್ತೇವೆ. ತೋಟಸಾಗರದ ಕರೇಗೌಡ ಅವರ ಮನೆಯಲ್ಲಿ ಇಂಥ ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೀನಿ. ಇವತ್ತು ಕರಾವಳಿಯಿಂದ ಬಂದಿರುವ ನನಗೆ ತುಮಕೂರಿನ ಈ ಜನಜೀವನ, ಈ ಸಂಸ್ಕೃತಿ ತುಂಬ ಹೊಸದು. ಅದರಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಇವತ್ತು ಹಾಜರಾಗಿರೋದು ಇದು ನನ್ನ ಬದುಕಿನಲ್ಲೇ ಇದು ಮೊದಲನೇ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ತುಮಕೂರಿನ ರೈತರು ತಮ್ಮ ಮನೆಯಲ್ಲಿರುವ ಪಶುಗಳ ಜೊತೆಗೆ ಅದು ಯಾವ ಬಗೆಯ ಒಂದು ನಿಕಟ ಮತ್ತು ಆತ್ಮೀಯವಾದಂತಹ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಅದನ್ನ ಇವತ್ತಿನ ಈ ಕಾರ್ಯಕ್ರಮ ತೋರಿಸ್ತಾ ಇದೆ. ತಮ್ಮದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರುವಂತಹ ಈ ಒಂದು ಮೂಕ ಪ್ರಾಣಿಗೆ ಅದು ಗರ್ಭವನ್ನು ಧರಿಸಿದಾಗ ಅದಕ್ಕೆ ಮನುಷ್ಯರಿಗೆ ಹೇಗೆ ಮಾಡ್ತೀವಿ, ನಮ್ಮ ಮನೆಯ ಹೆಣ್ಮಕ್ಕಳಿಗೆ ಹೇಗೆ ಮಾಡ್ತೀವಿ, ಅದೇ ರೀತಿಯಲ್ಲಿ ಸೀಮಂತದ ಕಾರ್ಯಕ್ರಮ ನಡೆಸಿ ಊರವರನ್ನೆಲ್ಲ ಊಟ ಸೇರಿಸಿ ಗುರುಗಳನ್ನು ಕರೆಸಿ ಅವರ ಪಾದಪೂಜೆ ನಡೆಸಿ ಇಂತಹ ಒಂದು ಅವಿಸ್ಮರಣೀಯವಾದ ಕಾರ್ಯಕ್ರಮ ಮಾಡುವುದು ಬಹಳ ಸಂತೋಷವನ್ನು ಕೊಟ್ಟಿದೆ. ಎಲ್ಲ ದೇವರುಗಳು, ಗುರು ಹಿರಿಯರು ಮತ್ತು ಅವರ ಹಿರಿಯ ಸಂಸಾರಕ್ಕೆ ಸುಖ ಸೌಭಾಗ್ಯವನ್ನಿತ್ತು ಅವರನ್ನು ಚೆನ್ನಾಗಿ ನಡೆಸಲಿ ಎಂದು ನಾನು ಪರಮಾತ್ಮ. ರೈತ ಕುಟುಂಬದ ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಜಾನುವಾರುಗಳ ಮೇಲಿನ ಪ್ರೀತಿ ಮತ್ತು ಕಾಳಜಿಗೆ ಇದು ಉತ್ತಮ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೃಷಿ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಗೋಮಾತೆಯನ್ನ ಕುಟುಂಬದ ಸದಸ್ಯಂತೆ ಕಾಣುವ ಮನೋಭಾವ ಗ್ರಾಮೀಣ ಬದುಕಿನ ವಿಶೇಷತೆಯಾಗಿದೆ. ತೋಟಸಾಗರ ಗ್ರಾಮದ ಈ ಅಪರೂಪದ ಸೀಮಂತ ಕಾರ್ಯಕ್ರಮ ಮಾನವೀಯತೆ, ಸಂಸ್ಕೃತಿ ಮತ್ತು ಗೋ ಸಂರಕ್ಷಣೆಯ ಮಹತ್ವವನ್ನ ಮತ್ತೊಮ್ಮೆ ನೆನಪಿಸಿದೆ. ಗೋಮಾತೆಯನ್ನ ಕೇವಲ ಜಾನುವಾರುವಾಗಿ ಅಲ್ಲದೆ
ಮನೆಯ ಸದಸ್ಯಾಗಿ ಕಾಣುವ ಈ ರೈತ ಕುಟುಂಬದ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.